ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸುತ್ತೀರಾ? ಹಾಗಿದ್ರೆ ಹಿಂದೆ ನಿಲ್ಲಿಸಿ ಸ್ವಲ್ಪ ಕಿವಿ ಕೊಟ್ಟು ಕೇಳಿ. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವಿ ಕೋಪಗೊಂಡು ಹೊರಟು ಹೋಗುತ್ತಾಳೆ. ನಾವು ಇಂದು ಕಸ ಗುಡಿಸುವ ಪೊರಕೆಯ ಬಗ್ಗೆ ಕೆಲವೊಂದಿಷ್ಟು ಮಹತ್ವಪೂರ್ಣವಾದ ವಿಷಯಗಳನ್ನು ಹೇಳುತ್ತೇವೆ. ನೀವೆಲ್ಲರೂ ಅದರ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ಮುರಿದು ಹೋಗಿರುವ ಕಸ ಗುಡಿಸುವ ಪೊರಕೆಯನ್ನು ಏನು ಮಾಡಬೇಕು? ಇದರ ಒಂದು ಸರಳ ಉಪಾಯದಿಂದ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತದೆ. ಮುರಿದು ಹೋಗಿರುವ ಪೊರಕೆಯನ್ನು ಬಿಸಾಕುವುದಕ್ಕಿಂತ ಮೊದಲು ತಪ್ಪದೆ ಈ ವಿಡಿಯೋ ನೋಡಿ. ನಿಮಗೆ ಗೊತ್ತಿದೆ, ಪೊರಕೆಯಲ್ಲಿ 3 ವಿಧಗಳಿವೆ. ತುಂಬಾ ಜನರಿಗೆ ಈ ವಿಷಯ ಗೊತ್ತೇ ಇಲ್ಲ. ನಿಮಗೆ ಗೊತ್ತಿದೆ, ಮನೆಯಲ್ಲಿರುವ ಪೊರಕೆಯಿಂದಲೂ ಕೂಡ ನಿಮ್ಮ ಭಾಗ್ಯ ಬೆಳಗುತ್ತದೆ ಎಂದು. ಅಷ್ಟೇ ಅಲ್ಲದೆ, ನೀವು ಮನೆಯಲ್ಲಿ ಪೊರಕೆಯನ್ನು ಸರಿಯಾದ ವಿಧಾನದಲ್ಲಿ ಸರಿಯಾದ ಜಾಗದಲ್ಲಿ ಇಡದೇ ಇದ್ದರೆ ಮಾತಾ ಲಕ್ಷ್ಮೀ ದೇವಿಯೂ ಕೂಡ ಮನೆ ಒಳಗೆ ಬರುವುದಿಲ್ಲ. ಇಲ್ಲಿ ನಾವು ಹೇಳುತ್ತೇವೆ ಯಾವ ಪೊರಕೆ ಶುಭ ಹಾಗೂ ಯಾವ ಪೊರಕೆ ಅಶುಭ ಎಂದು. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪೊರಕೆಯನ್ನು ಕೇವಲ ಮನೆಯನ್ನು ಸ್ವಚ್ಛ ಮಾಡುವ ಸಾಧನ ಎಂದು ಪರಿಗಣಿಸುವುದಿಲ್ಲ. ಇದನ್ನು ಮಾತಾ ಲಕ್ಷ್ಮಿಯ ಸ್ವರೂಪದಲ್ಲಿ ಪೂಜಿಸುತ್ತೇವೆ. ನಾವು ಪೊರಕೆಯನ್ನು ಮನೆಯಲ್ಲಿ ಸರಿಯಾದ ಜಾಗದಲ್ಲಿ ಇಡದೇ ಇದ್ದರೆ ಲಕ್ಷ್ಮೀ ದೇವಿಯ ಸಹೋದರಿ ದರಿದ್ರ ಲಕ್ಷ್ಮಿ ನಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಾಳೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಉದ್ಭವಿಸುತ್ತದೆ. ಒಂದು ಸಮಸ್ಯೆ ಮುಗಿಯುತ್ತಿದ್ದಂತೆ ಮತ್ತೊಂದು ಸಮಸ್ಯೆ ಎದ್ದು ನಿಂತುಕೊಳ್ಳುತ್ತದೆ. ಈಗ ನೀವು ಯೋಚಿಸಲೇಬೇಕು, ಇದಕ್ಕೆ ನಮ್ಮ ಮನೆಯಲ್ಲಿರುವ ಪೊರಕೆಯೂ ಸಹ ಕಾರಣವಾಗಿರಬಹುದು ಎಂದು. ನಾವು ನಮ್ಮ ಮನೆಯಲ್ಲಿ ಪೊರಕೆಯನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ಉಪಯೋಗಿಸಿದರೆ ನಮ್ಮ ಮನೆಗೆ ಅದೃಷ್ಟ ಬರುವುದಂತೂ ಗ್ಯಾರಂಟಿ. ಇಲ್ಲದಿದ್ದರೆ ಇದನ್ನು ಕೆಟ್ಟ ಸಮಯದಲ್ಲಿ ಉಪಯೋಗಿಸಿದರೆ ಎಲ್ಲೆಂದರಲ್ಲಿ ಬಿಸಾಕಿದರೆ ಬಡತನ ಮತ್ತು ದರಿದ್ರತನ ಬರುವುದು ತುಂಬಾ ದೂರ ಉಳಿದಿರುವುದಿಲ್ಲ. ಈಗಿನ ಕಲಿಯುಗದಲ್ಲಿ ತುಂಬಾ ಜನ ಕೆಲಸ ಮಾಡುತ್ತಾರೆ, ಅವರಿಗೆ ಸಮಯವೇ ಇರುವುದಿಲ್ಲ. ಅವರಿಗೆ ಮನೆಯಲ್ಲಿ ಏನಾಗುತ್ತಿದೆ, ಏನು ಮಾಡಬೇಕು ಎನ್ನುವ ಅರಿವು ಇರುವುದಿಲ್ಲ. ತುಂಬಾ ಜನರ ಮನೆಯಲ್ಲಿ ಪೊರಕೆಯನ್ನು ಸರಿಯಾದ ಜಾಗದಲ್ಲಿ ಇಡುವುದಿಲ್ಲ. ಉಲ್ಟಾ ಸೀದಾ ಇಟ್ಟಿರುತ್ತಾರೆ ಹಾಗೂ ಎಲ್ಲೆಂದರಲ್ಲಿ ಬಿಸಾಕುತ್ತಾರೆ. ನಿಮಗೆ ಬೆಳಗ್ಗೆ ಕಸ ಗುಡಿಸಲು ಸಮಯ ಇಲ್ಲ ಎಂದರೆ ಕಡೇ ಪಕ್ಷ ಸಾಯಂಕಾಲದವರೆಗೂ ನೀವು ಕಸ ಗುಡಿಸಬೇಕು. ಮನೆಯಲ್ಲಿ ಕೊಳಕು ಜಮಾ ಆಗುವುದನ್ನು ತಪ್ಪಿಸಿ. ಸ್ನೇಹಿತರೆ, ನೀವು ಮಾತಾ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಜೈ ಶ್ರೀ ಮಾತಾ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡಿ. ಆ ಲಕ್ಷ್ಮೀ ದೇವಿ ನಿಮಗೆ ಅಷ್ಟೈಶ್ವರ್ಯ ಕೊಟ್ಟು ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ. ಸಾಯಂಕಾಲವಾದರೂ ನೀವು ಕಸವನ್ನು ಹೊರಗೆ ಹಾಕದಿದ್ದರೆ ನಿಮ್ಮ ಮನೆಯಲ್ಲಿ ದರಿದ್ರ ಹೆಚ್ಚಾಗುತ್ತದೆ. ಈಗ ನಾವು ಯಾವ ರೀತಿಯ ಪೊರಕೆಯನ್ನು ಖರೀದಿಸಬೇಕು ಎಂದು ತಿಳಿದುಕೊಳ್ಳೋಣ. ಪೊರಕೆಯನ್ನು ಯಾವ ದಿನ ಹಾಗೂ ಯಾವ ಪಕ್ಷದಲ್ಲಿ ಖರೀದಿಸಬೇಕು? ಮುಖ್ಯವಾಗಿ ನೀವು ಈ ವಿಷಯಗಳನ್ನು ತಿಳಿದುಕೊಂಡರೆ ಸಾಕು. ನಿಮ್ಮ ಮನೆಯಲ್ಲಿ ಆಗುತ್ತಿರುವ ಕಷ್ಟಗಳೆಲ್ಲ ಮಾಯವಾಗುತ್ತವೆ. ನಿಮಗೆ ಬರುತ್ತಿರುವ ತೊಂದರೆಗಳು ಕೂಡ ಮಾಯವಾಗುತ್ತವೆ. ನಿಮ್ಮ ಮನೆಯಲ್ಲಿ ಮುರಿದು ಹೋಗಿರುವ ಪೊರಕೆಯನ್ನು ಯಾವ ದಿನ ಮನೆಯಿಂದ ಹೊರಗೆ ಬಿಸಾಕಬೇಕು? ಹೊಸ ಪೊರಕೆಯನ್ನು ತಂದ ಮೇಲೆ ನೀವು ಶನಿವಾರವೇ ಅದನ್ನು ಉಪಯೋಗಿಸಲು ಶುರು ಮಾಡಬೇಕು. ಸೋಮವಾರ, ಬುಧವಾರ, ಗುರುವಾರ ಹಾಗೂ ಶುಕ್ರವಾರ ಇವುಗಳನ್ನು ನಾವು ಸೌಮ್ಯವಾದ ವಾರ ಎಂದು ಕರೆಯುತ್ತೇವೆ. ಸ್ನೇಹಿತರೆ, ಈ ದಿನಗಳಲ್ಲಿ ದಯವಿಟ್ಟು ಪೊರಕೆಯನ್ನು ಖರೀದಿಸಬೇಡಿ. ಮಂಗಳವಾರ, ಭಾನುವಾರ ಹಾಗೂ ಶನಿವಾರ ಈ ವಾರಗಳನ್ನು ಕ್ರೂರ ವಾರಗಳು ಎಂದು ಕರೆಯುತ್ತೇವೆ. ಈ ದಿನಗಳಲ್ಲಿ ನೀವು ಹೊಸ ಪೊರಕೆಯನ್ನು ಖರೀದಿಸಬೇಕು. ಈ ದಿನಗಳಲ್ಲಿ ನೀವು ಪೊರಕೆಯನ್ನು ಖರೀದಿಸಿದರೆ ನಿಮಗೆ ತುಂಬಾ ಶುಭವಾಗುತ್ತದೆ. ದೀಪಾವಳಿ ಹಾಗೂ ಇನ್ನಿತರ ಶುಭ ದಿನಗಳಲ್ಲಿ, ಹಬ್ಬದ ದಿನಗಳಲ್ಲಿಯೂ ಕೂಡ ನೀವು ಪೊರಕೆಯನ್ನು ಖರೀದಿಸಬಹುದು.
ಸೋಮವಾರದ ದಿನ ನೀವು ಪೊರಕೆಯನ್ನು ಖರೀದಿಸಿದರೆ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಉಂಟಾಗುತ್ತದೆ. ಉಳಿದ 3 ದಿನಗಳಲ್ಲಿ ನೀವು ಪೊರಕೆಯನ್ನು ಖರೀದಿಸಿ ಶನಿವಾರದಿಂದ ಹೊಸ ಪೊರಕೆಯನ್ನು ಉಪಯೋಗಿಸಲು ಶುರು ಮಾಡಿದರೆ ಸ್ನೇಹಿತರೆ, ನೀವು ನಂಬುವುದಿಲ್ಲ, ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ಅದೃಷ್ಟ, ಐಶ್ವರ್ಯ ಎಲ್ಲವೂ ಬರುತ್ತದೆ. ಈಗ ನಾವು ಪೊರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಟ್ಟರೆ ನಮಗೆ ಅದೃಷ್ಟ ಬರುತ್ತದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಇಡಬೇಡಿ, ಏಕೆಂದರೆ ಇದು ದೇವಮೂಲೆ. ಈ ಸ್ಥಳದಲ್ಲಿ ದೇವರ ಮನೆ ಇರುವುದರಿಂದ ದೇವರು ಪ್ರವೇಶ ಮಾಡಲು ಕಷ್ಟವಾಗುತ್ತದೆ. ದೌರ್ಭಾಗ್ಯ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹಾಗಿದ್ರೆ ಪೊರಕೆಯನ್ನು ಯಾವ ದಿಕ್ಕಿನಲ್ಲಿ ಇಡುವುದು ಶ್ರೇಷ್ಠ ಎಂದು ನೀವು ನಮಗೆ ಕೇಳಿದರೆ, ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ಅಂದರೆ ನೈಋತ್ಯ ಭಾಗದಲ್ಲಿ ಪೊರಕೆಯನ್ನು ಇಡಬೇಕು. ಅಂದಿನಿಂದ ನಿಮ್ಮ ಮನೆಯಲ್ಲಿ ಮಾತಾ ಲಕ್ಷ್ಮೀದೇವಿ ನೆಲೆಸಲು ಪ್ರಾರಂಭಿಸುತ್ತಾಳೆ ಹಾಗೂ ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ ನೆಲೆಸುತ್ತದೆ. ಈಗ ನಾವು ಯಾವ ಸಮಯದಲ್ಲಿ ಕಸ ಗುಡಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. ನಮ್ಮ ವೇದ ಪುರಾಣಗಳಲ್ಲಿ 4 ಸಮಯವನ್ನು ಹೇಳಲಾಗುತ್ತದೆ. ನೀವು ರಾತ್ರಿಯ ಸಮಯ ಕಸ ಗುಡಿಸುವುದಾದರೆ ಕಸವನ್ನು ಹೊರಗೆ ಬಿಸಾಕಬೇಡಿ. ಕಸ ಗುಡಿಸುವಾಗ ನಿಮ್ಮ ಪಾದಗಳು ಪೊರಕೆಗೆ ಸ್ಪರ್ಶವಾಗಬಾರದು. ಒಂದು ವೇಳೆ ಆಕಸ್ಮಿಕವಾಗಿ ನಿಮ್ಮ ಪಾದ ಪೊರಕೆಗೆ ಸ್ಪರ್ಶವಾದರೆ ನೀವು ಪೊರಕೆಯನ್ನು ಕ್ಷಮೆ ಕೇಳಬೇಕು. ನಿಮಗೆ ಇದು ಸ್ವಲ್ಪ ವಿಚಿತ್ರ ಎನಿಸಬಹುದು, ಆದರೆ ವೈಜ್ಞಾನಿಕವಾಗಿ ಹೇಳುವುದಾದರೆ ನಿಮ್ಮ ಪಾದಗಳು ಪೊರಕೆಗೆ ಸ್ಪರ್ಶವಾದರೆ ಅದರಲ್ಲಿರುವ ಕೀಟಾಣುಗಳು ನಿಮ್ಮ ಪಾದಗಳಿಗೆ ಅಂಟಿಕೊಳ್ಳುತ್ತವೆ. ಇವುಗಳಿಂದ ನಿಮ್ಮ ಪಾದಗಳ ಆರೋಗ್ಯ ಹಾಳಾಗುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ. ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ಸೂರ್ಯಾಸ್ತವಾದ ನಂತರ ಪೊರಕೆಯನ್ನು ಹೊರಗಡೆ ಬಿಸಾಕಬೇಡಿ. ಇದರಿಂದ ಮಹಾಲಕ್ಷ್ಮಿ ಕೂಡ ಮನೆಯಿಂದ ಹೊರಟು ಹೋಗುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ. ನಂತರ ಪೊರಕೆಯನ್ನು ಯಾರಿಗೂ ಕಾಣದಂತೆ ಇಡಬೇಕು. ತೆರೆದ ಸ್ಥಳಗಳಲ್ಲಿ ಪೊರಕೆಯನ್ನು ಇಡುವುದರಿಂದ ಮನೆಗೆ ದರಿದ್ರ ಬರುತ್ತದೆ. ಹೊರಗಡೆಯಿಂದ ಬಂದವರ ಕಣ್ಣಿಗೆ ಪೊರಕೆ ಬೀಳಬಾರದು. ಹಾಗಿದ್ರೆ ಪೊರಕೆಯನ್ನು ಎಲ್ಲಿಡಬೇಕು ನೀವು ಯೋಚನೆ ಮಾಡುತ್ತಿರಬಹುದು. ಪೊರಕೆಯನ್ನು ಮಂಚದ ಕೆಳಗೆ ಇಟ್ಟು ಬಿಟ್ಟರೆ ಯಾರಿಗೂ ಕಾಣುವುದಿಲ್ಲ ಎಂದು. ಆದರೆ ಆ ರೀತಿಯ ಕೆಲಸವನ್ನು ಎಂದಿಗೂ ಮಾಡಬೇಡಿ. ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ನೀವು ನಿಮ್ಮ ಪೊರಕೆಯಿಂದ ಕಸ ಗುಡಿಸಿ ಕಸವನ್ನು ಹೊರಗೆ ಬಿಸಾಕುವುದರಿಂದ ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ. ಅಷ್ಟೇ ಅಲ್ಲದೆ ನೀವು ನೆಲ ಒರೆಸುವಾಗ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ನೆಲ ಒರೆಸುವುದರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತದೆ. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮ ಮನೆಗೆ ಯಾವುದಾದರೂ ಪ್ರಾಣಿಗಳು, ಹಸು, ಎಮ್ಮೆ, ನಾಯಿಯಂತಹ ಪ್ರಾಣಿಗಳು ಬಂದರೆ ಅವುಗಳನ್ನು ಪೊರಕೆಯಿಂದ ಓಡಿಸಬೇಡಿ. ಇದರಿಂದ ನಿಮಗೆ ಕೆಟ್ಟದಾಗುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಮನೆಯಿಂದ ಯಾರಾದರೂ ಶುಭ ಕಾರ್ಯಕ್ಕೆ ಹೊರಗಡೆ ಹೋಗುತ್ತಿದ್ದರೆ ಅವರು ಹೋಗುವುದರ ಒಳಗೆ ನಿಮಗೆ ಕಸ ಗುಡಿಸಲು ಸಾಧ್ಯವಾಗದಿದ್ದರೆ ಅವರು ಹೋದ ಮೇಲೆ 2 ರಿಂದ 3 ಗಂಟೆಗಳ ಕಾಲ ಕಸ ಗುಡಿಸುವುದು ಬೇಡ. ಇದನ್ನು ನಮ್ಮ ಶಾಸ್ತ್ರಗಳಲ್ಲಿಯೂ ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಮೃತ್ಯುವಿನ ಸಂಕೇತ ಎಂದು ಕರೆಯಲಾಗುತ್ತದೆ. ಪೊರಕೆಯನ್ನು ಗೋಡೆಗೆ ಓರೆಯಾಗಿ ನಿಲ್ಲಿಸಬಾರದು. ಸಾಕಷ್ಟು ಜನ ಇದೇ ರೀತಿ ಮಾಡುತ್ತಾರೆ. ಅದು ಅಪಶಕುನ ಎಂದು ಹೇಳಲಾಗುತ್ತದೆ. ಇದರಿಂದ ನಕಾರಾತ್ಮಕ ಶಕ್ತಿ ನಮ್ಮ ಮನೆಯನ್ನು ಪ್ರವೇಶ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಗೃಹ ಪ್ರವೇಶ ಮಾಡುವಾಗ ನೀವು ಪೊರಕೆಯನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗಿ. ಪೊರಕೆಯಲ್ಲಿ ಮಾತಾ ಲಕ್ಷ್ಮೀದೇವಿ ನೆಲೆಸಿರುವುದರಿಂದ ನಿಮ್ಮ ಜೊತೆ ಮಾತಾ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದಂತಾಗುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ. ಸೂರ್ಯ ಮುಳುಗುವ ಸಮಯದಲ್ಲಿ, ಸೂರ್ಯ ಮುಳುಗಿದ ನಂತರ ಮನೆಯಲ್ಲಿ ಕಸ ಗುಡಿಸುವುದು ಬೇಡ. ಇದರಿಂದಾಗಿ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಹೊರಟು ಹೋಗುತ್ತಾಳೆ. ನಿಮ್ಮ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಬರಬಾರದು ಎಂದು ನೀವು ಅಂದುಕೊಂಡರೆ
ರಾತ್ರಿ ಮಲಗಿಕೊಳ್ಳುವ ಸಮಯದಲ್ಲಿ ನೀವು ಬಾಗಿಲ ಒಳಗೆ ಪೊರಕೆಯನ್ನು ಇಟ್ಟು ಮಲಗಿಕೊಳ್ಳಿ. ಇದರಿಂದ ನಿಮ್ಮ ಮನೆಯ ಒಳಗೆ ಯಾವುದೇ ರೀತಿಯ ದುಷ್ಟ ಶಕ್ತಿಯಾಗಲಿ ನೆಗೆಟಿವ್ ಎನರ್ಜಿ ಆಗಲಿ ಬರುವುದಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ನಿಮಗೆ ಅದೃಷ್ಟ ತಕ್ಷಣ ಬರಬೇಕೆಂದರೆ ಒಳ್ಳೆಯ ದಿನಗಳಲ್ಲಿ, ಹಬ್ಬದ ದಿನಗಳಲ್ಲಿ ಅಥವಾ ಶುಕ್ರವಾರದಂದು ಬೆಳಗ್ಗೆ 4 ರಿಂದ 5 ಗಂಟೆಯ ಒಳಗೆ 3 ಪೊರಕೆಗಳನ್ನು ತೆಗೆದುಕೊಂಡು ಯಾರಿಗೂ ಗೊತ್ತಾಗದಂತೆ ನೀವು ತೆಗೆದುಕೊಂಡು ಹೋಗುತ್ತಿರುವುದನ್ನು ಯಾರೂ ಕೂಡ ನೋಡಬಾರದು. ಹಾಗೆ ಗೊತ್ತಾಗದಂತೆ ಹೋಗಿ ದೇವಸ್ಥಾನದಲ್ಲಿ ಇಟ್ಟು ಬರಬೇಕು. ಇದನ್ನು ಗುಪ್ತ ದಾನ ಎಂದು ಕರೆಯುತ್ತಾರೆ. ಈ ರೀತಿ ನೀವು ಗುಪ್ತ ದಾನ ಮಾಡುವುದರಿಂದ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಪುರಾಣಗಳಲ್ಲಿ ಗುಪ್ತ ದಾನಗಳಿಗೆ ತುಂಬಾ ಮಹತ್ವವನ್ನು ನೀಡಲಾಗುತ್ತದೆ. ಇದನ್ನು ಮಾಡುವ ಹಿಂದಿನ ದಿನವೇ ನೀವು ಮಾರುಕಟ್ಟೆಯಿಂದ ಪೊರಕೆಯನ್ನು ತಂದು ಯಾರಿಗೂ ಕಾಣದ ಹಾಗೆ ಮನೆಯಲ್ಲಿ ಇಟ್ಟುಕೊಳ್ಳಬೇಕು. ಮತ್ತು ಹಾಳಾಗಿರುವ, ಮುರಿದು ಹೋಗಿರುವ ಪೊರಕೆಗಳನ್ನು ನೀವು ಬುಧವಾರದಂದು ಹೊರಗೆ ಬಿಸಾಕಬೇಕು. ಇದರಿಂದ ನಿಮಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.